ಇಲ್ಲಿ ಕೊನೆಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನು ಕೇಸ್ ಹಾಕಿದಾರಲ್ಲ ಅದು ಮುಗ್ದಿದೆ. ಫೈನಲ್ ಡಿಸಿಷನ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಎಕ್ಸಾಮ್ ಏನೂ ಕೂಡ ಇಲ್ಲ, ಕೌನ್ಸಲಿಂಗ್ ಇನ್ನೇನೋ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ಕೌನ್ಸಲಿಂಗ್ ಪ್ರೋಸೆಸ್ ಏನೇನಿರುತ್ತೆ ಮತ್ತು ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಇವತ್ತು ಕೋರ್ಟಲ್ಲಿ ಏನೇನು ಡಿಸ್ಕಷನ್ ಆಯಿತು ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ವಲ್ಪ ಇಂಪಾರ್ಟೆಂಟ್ ವಿಡಿಯೋನೇ ಇದು. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇವತ್ತು ಫೈನಲ್ ಡಿಸಿಷನ್ ಬಂದಿರೋದೇನಪ್ಪ ಅಂದರೆ ಇಲ್ಲಿ ನಿಮಗೆ ಎಕ್ಸಾಮ್ ಇರೋದಿಲ್ಲ, ಕೌನ್ಸಿಲಿಂಗ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ನಿಮ್ಮದು ನೀಟ್ ರಿಸಲ್ಟ್ ಇದೆಯಲ್ಲ ಎಲ್ಲ ಕೂಡ ತಿರ್ಗಾ ರೀಪಬ್ಲಿಷ್ ಆಗುತ್ತೆ. ಆದರೆ ನಿಮ್ಮ ನೀಟ್ ರಿಸಲ್ಟಲ್ಲಿ ಯಾವುದೇ ಥರದ ಚೇಂಜಸ್ ಆಗಿಲ್ಲ, ಸೇಮ್ ರಿಸಲ್ಟೇ ಇನ್ನೊಂದ್ಸಲಿ ಪಬ್ಲಿಷ್ ಮಾಡ್ತಾರೆ ಅಷ್ಟೇ. ಹಾಗಾದರೆ ಮುಂದೆ ನಿಮ್ಗೆ ಏನೇನು ಪ್ರೊಸೀಜರ್ ಇರುತ್ತೆ ಅನ್ನೋದು ನಿಮಗೆ ಕಾಮನಾಗಿ ಡೌಟ್ ಇರುತ್ತೆ, ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಇದ್ರ ಬಗ್ಗೆ ನಿಮಗೆ ಕ್ಲಾರಿಫೈನ ಮಾಡೋದಾದರೆ ಇಲ್ಲಿ ನೀವೇನಾದರೂ ಇವಾಗ CET ಅಪ್ಲಿಕೇಶನ್ ಹಾಕಿದ್ದೀರಾ, ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ನ ಅಪ್ಡೇಟ್ ಮಾಡೋಕ್ಕೆ ಒಂದು ಲಿಂಕ್ನ ಬಿಡ್ತಾರೆ, ಅದಕ್ಕೆ ವೆಯ್ಟ್ ಮಾಡಿ. ನೀವು CET ಅಪ್ಲಿಕೇಶನ್ ಹಾಕಿಲ್ವಾ, ನೀವು ಫ್ರೆಶ್ ಆಗಿ ಫೀಸ್ನ ಕಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಆ ಸೇಮ್ ಲಿಂಕಲ್ಲೇ ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮ್ದೇನಾದರೂ ರಿಸರ್ವೇಷನ್ಗಳ ಕ್ಲೈಮ್ ಆಗಿಲ್ಲ ಅಂದರೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕ್ಕೆ ಸಣ್ಣದಾಗಿ ಒಂದು ನೀಟ್ ಸ್ಟೂಡೆಂಟ್ಸ್ಗೆ ಅಂತಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ಬೋದು, ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬರುತ್ತೆ, ಅದಾದಮೇಲೆ ಫೀಸ್ ಸ್ಟ್ರಕ್ಚರ್ ಬರುತ್ತೆ, ಈ ವರ್ಷದ್ದು ಮೆಡಿಕಲ್ದು, ಡೆಂಟಲ್ದು, ಆಯುಷ್ದು, ಅದಕ್ಕೆ ವೆಯ್ಟ್ ಮಾಡಿ. ಅದಾದಮೇಲೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಸರಿನಾ? ಹಾಗಾದರೆ ನಿಮಗೆ ಕೌನ್ಸಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದೇ ನಿಮಗೆ ಮೇನ್ ಪ್ರಶ್ನೆಯಾಗಿ ಉಳಿದಿರುತ್ತೆ. ಇವಾಗಲೇ ಮೊದಲೇ ಹೇಳ್ತಾ ಇದ್ದೀನಿ, ಇದು ಕರೆಂಟ್ ಸಿಚುವೇಶನ್ ಪ್ರಕಾರ ನಿಮಗೆ ಅಪ್ರಾಕ್ಸ್ ಡೇಟ್ ಮಾತ್ರ ಹೇಳೋಕ್ಕೆ ಸಾಧ್ಯ, ಎಕ್ಸಾಕ್ಟ್ ಡೇಟ್ನ ಹೇಳೋಕ್ಕಾಗಲ್ಲ, ಸರಿನಾ? ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದರೆ ಇಲ್ಲಿ MCC ಕೌನ್ಸಲಿಂಗ್ ಬಂದ್ಬಿಟ್ಟು ಶಾರ್ಟ್ಲಿ ವಿತಿನ್ ಫ್ಯೂ ಡೇಸಲ್ಲಿ ಎಲ್ಲ ಪ್ರೊಸೀಜರು ಕೂಡ ಸ್ಟಾರ್ಟ್ ಆಗುತ್ತೆ. ನೋಟಿಫಿಕೇಷನ್ ಕೂಡ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ MCC ಕೌನ್ಸಲಿಂಗ್ದು, ಅದು ಬೇಗನೆ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ MCCಲೇ ಶೆಡ್ಯೂಲ್ ಬಿಟ್ಟಾಗಲೇ ಹೇಳ್ಬಿಡ್ತಾರೆ ಸ್ಟೇಟ್ ಅವರೆಲ್ಲ ನೀವು ಯಾವಾಗ ಕೌನ್ಸಲಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ. ಅದನ್ನ ನೋಟಿಫಿಕೇಷನ್ ನೋಡಿಕೊಂಡು ಕೀ ಅವ್ರು ಏನು ಮಾಡ್ತಾರೆ ಅಂದರೆ ಪ್ಲ್ಯಾನ್ ಮಾಡ್ಕೋತಾರೆ, ನಾವು ಕೌನ್ಸಲಿಂಗ್ನ ಯಾವಾಗ ಸ್ಟಾರ್ಟ್ ಮಾಡ್ಬೋದು, ಯಾವಾಗ ಮುಗಿಸ್ಬೋದು ಅನ್ನೋದನ್ನ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಕೌನ್ಸಲಿಂಗ್ ಬಂದ್ಬಿಟ್ಟು ಸ್ಟಾರ್ಟ್ ಆಗುತ್ತೆ. ಅಂದರೆ ಫಸ್ಟು MCC ಕೌನ್ಸಲಿಂಗ್ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಸ್ಟೇಟ್ ಕೌನ್ಸಲಿಂಗು ಕೀ ಅದು ಸ್ಟಾರ್ಟ್ ಆಗೋದು, ಸರಿನಾ? ಇಲ್ಲಿ MCC ಕೌನ್ಸಲಿಂಗ್ದು ಅವರು ನೋಟಿಫಿಕೇಶನ್ ಯಾವಾಗ ಬಿಡ್ಬೋದು ಅಂದರೆ ಶಾರ್ಟ್ಲಿ ವಿತಿನ್ 2 to 3 ಡೇಸಲ್ಲಿ ಬಿಡ್ಬೋದು. ಕರ್ನಾಟಕದಲ್ಲಿ ಸ್ಟೇಟ್ ಕೌನ್ಸಲಿಂಗ್ ಬಂದ್ಬಿಟ್ಟು ಆಗಸ್ಟ್ ಫಸ್ಟ್ ವೀಕು ಅಥವಾ ಸೆಕೆಂಡ್ ವೀಕ್ ಸ್ಟಾರ್ಟ್ ಆಗ್ಬೋದು, ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು 1 ಡೇ ಮೆಂಬರ್ಶಿಪ್ನ ತೊಗೊಂಡಿದ್ರು, ಅವ್ರ ಜೊತೆ ಸಾಕಷ್ಟು ಕ್ವೆರೀಸ್, ಅವ್ರ ಪ್ರಾಬ್ಲಮ್ಸ್ ಏನು ಕೇಳಿದ್ರೆ ಎಲ್ಲನೂ ಕೂಡ ಸಾಲ್ವ್ ಮಾಡಿದೆ. ಆದರೆ ಅಲ್ಲಿ ಗೊತ್ತಾಗಿದೆ ಅಂದರೆ ಸಾಕಷ್ಟು ಜನಕ್ಕೆ ಅರ್ಧ ಇನ್ಫಾರ್ಮೇಷನ್ ಇದೆ, ಜೊತೆಗೆ ಸಾಕಷ್ಟು ಡೌಟ್ಸ್ ಇದೆ. ಆದರೂ ಕೂಡ ಏನೋ ಒಂದು ಬಂಡದ ಏರಿಯಾದಲ್ಲಿ ಇದ್ದಾರೆ ಅಂತ ಅನಿಸ್ತು. ಯಾಕೆ ಅಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ PUC ಕೂಡ ಖರ್ಚು ಮಾಡಿರ್ತೀರಾ, ಇವಾಗ ನೆಕ್ಸ್ಟು ಫೀಸು ಕೂಡ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲಿ ನಿಮಗೆ ಪ್ರಾಪರ್ ಗೈಡೆನ್ಸ್ ಇಲ್ಲ ಅಂದರೆ ನಿಮಗೇನೆ ಕಷ್ಟ ಆಗುತ್ತೆ. ನಿಮಗೇನಾದರೂ ಕೌನ್ಸಿಲಿಂಗ್ ಮುಗಿಯೋರ್ಗೂ ಕೂಡ ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಯಾಕೆಂದರೆ ಆಫರ್ ಪ್ರೈಸು ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ಇರಲ್ಲ, ಆಮೇಲೆ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಬೇಕು ಅಂದರೆ ಡಿಸೈಡ್ ಮಾಡಿ. ನಿಮಗೆಲ್ಲ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಇಲ್ಲಾಂದರೆ ನಿಮ್ಮ ಎಲ್ಡರ್ ಬ್ರದರ್ ಯಾರು ಕೌನ್ಸಿಲಿಂಗ್ ಅಟೆಂಡ್ ಮಾಡಿದ್ರೆ ಅವ್ರ ಸಜೆಷನ್ನ ತೊಗೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಿ. ನಿಮ್ಗೆ ಬಿಟ್ಟಿದ್ದು ಫೈನಲ್ ಡಿಸಿಷನು. ಥ್ಯಾಂಕ್ ಯು.